ಗ್ರಾಮದ ಬಳಿ ಏನು ಬೆಳಗಾವಿಯಿಂದ ಈ ಕುರಿನ ಕಾಯ್ಬೇಕು ಅನ್ನೋಂತ ಕಾರಣದಿಂದ ಅವ್ರ ಹೊಟ್ಟೆ ಜೀವನಕ್ಕಾಗಿ ಬಂದಿರತಕ್ಕಂತ ನಮ್ಮ ಈ ಬಂಧುಗಳ ಸುಮಾರು 27 ಕುರಿಗಳು ರಾತ್ರಿ ಚಿರತೆ ಸುಮಾರು 1:30-2 ಗಂಟೆಯಲ್ಲಿ ವಿಪರೀತ ಮಳೆ ಸುರಿತಕ್ಕಂತ ಸಂದರ್ಭದಲ್ಲಿ ಚಿರತೆ ದಾಳಿ ಮಾಡಿ ಬಹಳ ದೊಡ್ಡ ಪ್ರಮಾಣದ ಹಾನಿಯನ್ನು ಮಾಡಿದೆ. ಬಹುಶಃ ಈ ಒಂದು 5-6 ಲಕ್ಷ ರೂಪಾಯಿ ಮೌಲ್ಯದ ಈ ಕುರಿಗಳು ರಾತ್ರಿ ಹಸು ನೀಗಿದಾವೆ. ಬಹಳ ಕರಳು ಕಿತ್ತು ಬರ್ತಕ್ಕಂತ ಒಂದು ವಿಗ್ರಹಕವಾಗಿರ್ತಕ್ಕಂತ ಒಂದು ಘಟನೆ ಮತ್ತೆ ಈ ಒಂದು ಚಿರತೆ ದಾಳಿಯಾಗಿದೆ. ಇವತ್ತು ಈ ಭಾಗದಲ್ಲಿ ಬಹಳಷ್ಟು ಜನ ನಮ್ಮ ಯೂಟ್ಯೂಬ್ ಚಾನೆಲ್ ಇರಬಹುದು, ಬಹಳಷ್ಟು ಪ್ರಗತಿಪರ ರೈತರು ಈ ಭಾಗದಲ್ಲಿ ಪದೇ ಪದೇ ಚಿರತೆ ಬಂದು ಹೋಗ್ತದೆ ಅಂತಕ್ಕಂಥದ್ದನ್ನ ಅನೇಕ ಸಂದರ್ಭಗಳಲ್ಲಿ ಅರಣ್ಯ ಇಲಾಖೆಯವರಿಗೆ ಈಗಾಗಲೇ ಮನವಿ ಮಾಡಿದ್ರು ಕೂಡ ಅರಣ್ಯ ಇಲಾಖೆಯವರು ಎಷ್ಟರ ಮಟ್ಟಿಗೆ ಅದನ್ನ ಗಮನಕ್ಕೆ ತಗೊಂಡ್ರೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಚಿರತೆ ದಾಳಿ ಮಾಡಿರ್ತಕ್ಕಂಥ ಪ್ರತ್ಯಕ್ಷ ಸಾಕ್ಷಿ ಇವತ್ತು ಸಿಕ್ಕಿದೆ. ಈ ಕೂಡಲೇ ಅರಣ್ಯ ಇಲಾಖೆಯವರು ಸರ್ಕಾರಕ್ಕೆ ನೀವು ಸಂಪೂರ್ಣವಾಗಿರ್ತಕ್ಕಂಥ ಒಂದು ವರದಿನ ಕೊಡಬೇಕು. ಸರ್ಕಾರ ಈ ಕೂಡಲೇ ಸ್ಪಂದನೆ ಮಾಡಿ ಈ ಬಡ ಜನರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸಿಕೊಡ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಡವನ್ನು ಮಾಡ್ತೀನಿ. ಖಂಡಿತ ಇವತ್ತೇನೋ ಈ ಒಂದು ಬಾಯಿಲ್ದೇ ಇರತಕ್ಕಂಥ ಪ್ರಾಣಿಗಳಿಗೆ ಅನಾಹುತ ಆಗಿದೆ, ನಾಳೆ ಆ ಚಿರತೆ ಮನುಷ್ಯರ ಮೇಲೆ ದಾಳಿ ಮಾಡಿದ್ರೆ ಬಹಳ ದೊಡ್ಡ ಮಟ್ಟದ ಒಂದು ಹಾನಿ ಆಗ್ತದೆ. ಹಾಗಾಗಿ ಇಲಾಖೆಯವರು ಈ ಕೂಡಲೇ ಎಚ್ಚೆತ್ಕೊಳ್ಬೇಕು. ಈಗಾಗಲೇ ನನಗೆ ಅರಣ್ಯ ಇಲಾಖೆಯವರು ಏನಂದ್ರು ಅಂತಕ್ಕಂಥ ಮಾಹಿತಿ ತಗೊಳ್ಬೇಕಾದ್ರೆ ಆ ಚಿರತೆ ಅಲ್ಲ ಬೇರೆ ಯಾವುದೋ ಪ್ರಾಣಿಗಳು ಬಂದು ಹೋಗಿರಬಹುದು ಅಂತಕ್ಕಂಥ ಮಾಹಿತಿನ ಕೊಟ್ಟಿದ್ದಾರೆ. ಯಾವ ಪ್ರಾಣಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅನಾಹುತ ಮಾಡ್ತದೋ ಅದನ್ನ ಕೂಡಲೇ ಪತ್ತೆ ಹಚ್ಚಿ ಅದು ಚಿರತೆ ಆಗಿರ್ಲಿ ಏನೇ ಅದು ಆಗಿರ್ಲಿ ಅದನ್ನ ಈ ಕೂಡಲೇ ಹಿಡಿತಕ್ಕಂಥ ಕೆಲಸವನ್ನ ನೀವು ಅರಣ್ಯ ಇಲಾಖೆಯವರು ಮಾಡಬೇಕು. ಸರ್ಕಾರ, ತಹಸೀಲ್ದಾರರು, ಡಿಸಿ, ಎಸಿ ಅವರು ಏನಿದ್ದೀರಿ ಈ ಕೂಡಲೇ ಈ ಭಾಗದಲ್ಲಿ ಏನು ದಾಳಿ ಮಾಡ್ತಾ ಇರುವ ಪ್ರಾಣಿಗಳು ಆ ಮನುಷ್ಯರಿಗೆ ಮತ್ತೆ ಪ್ರಾಣಿಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ನೀವು ಈ ಕೂಡಲೇ ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ. ಜೊತೆಗೆ ಬಹಳ ದೂರದಿಂದ ಬಂದಿರತಕ್ಕಂಥ ನಮ್ಮ ಕುರಿಗಾಯಿಗಳಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಈ ಕೂಡಲೇ ಸರಿಪಡಿಸಬೇಕು. ಅವ್ರಿಗೆ 5-6 ಲಕ್ಷ ರೂಪಾಯಿ ಏನ್ ಇವತ್ತು ಹಾನಿಯಾಗಿದೆ ಸರ್ಕಾರ ಇನ್ನು 2 ದಿನಗಳಲ್ಲಿ ಭರಿಸಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ.